ಸೂರ್ಯವ್ರೆ, ನಮಗಂತೂ ಭಾರಿ ಖುಷಿ ಆಯಿತು ಬಿಡಿ. ನಿಮ್ಮ ಸಂಬಂಧ ನೋಡಿ ಭಾರಿ ಇಷ್ಟ ಆಯಿತು. ಆಮೇಲೆ ನಾವು ಏನೋ ಪುಣ್ಯ ಮಾಡಿದ್ವೇನೋ ಅಂತ ನಮಗೂ ಅನಿಸ್ತದೆ ನಿಮ್ಮ ಸಂಬಂಧ ಬೆಳೆಸೋಕ್ಕೆ. ನೀವು ಅನ್ನೋದಲ್ಲ, ನಾನು ನಿಮ್ಮನ್ನ ನೆನೆಸ್ಕೋಬೇಕು. ನಾನು ನಿಮ್ಮನೆ ಸಂಬಂಧ ಬೆಳೆಸೋಕ್ಕೆ ಪುಣ್ಯ ಮಾಡಿದೆ. ನಾನು ನಿಜವಾಗ್ಲೂ ಅದೇ ಮನು ಹೇಳಿದ್ನಲ್ಲ ಅವತ್ತು, ಅದೇ ನವೀನೊಂದು ತಂಗಿ ಅದೇ ಹೋಗಿ ನೋಡಿ ಅಂತ. ಆಗ ನಾನೇ ಹೋಗಿಂದು ಮುಂದೆ ನೋಡ್ತಾ ಇದ್ದೆ, ಬೇಡ ಹೋಗೋದು ಒಪ್ಪೋರೋ ಇಲ್ವೋ. ಆಮೇಲೆ ಸುಮ್ಮನೆ ಅವಮಾನ ಮಾಡಿಸ್ಕೊಂಡು ನನಗೆ ಎಷ್ಟೋ ಸಲ ಹೋಗಿವ್ನಿ. ಬರೀ ಜಾಸ್ತಿ ಅವಮಾನ ಕೂಡ ಜಾಸ್ತಿ ನನಗೆ. ನೀವು ನಿಜ ಹೇಳಬೇಕು ಅಂದರೆ ಹೋದ್ರೂ ಕೆಲಸ ಗೌರ್ಮೆಂಟ್ ಕೆಲಸ ಮನೆಯದೇ ಅಂತೆಲ್ಲ ಅಂದರೆ ಒಂದು ಸರಿ ಒಪ್ಕೊತೀವಿ ಅಂತ ಬರೀ ಹೇಳ್ಬಿಡೋರು. ಆಮೇಲೆ ನೋಡಿದ್ರೆ ಅಲ್ಲೇ ನೋಡ್ಬಿಟ್ಟು ಇಲ್ಲ ಆಗೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡೋರು. ಹಾಗಾಗಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ನಮ್ಮವ್ವ ನಮ್ಮ ಅಪ್ಪ ಅಂತೂ ನನ್ನಿಂದಾಗಿ ತುಂಬ ಬೇಜಾರು ಮಾಡ್ಕೊಂಡವ್ರೆ. ಅಷ್ಟಿಷ್ಟು ಬೇಜಾರು ಮಾಡ್ಕೊಂಡಿಲ್ಲ. ಇವಾಗ ನಮ್ಮವ್ವ ಮತ್ತು ನಮ್ಮ ಅಪ್ಪ ಇಬ್ಬರು ಮಕ್ಕಳಲ್ಲಿ ನಗುನೇ ಕಂಡಿತಿಲ್ಲ. ನಿಮ್ಮ ಮನೆಗೆ ಯಾವಾಗ ಬಂದರು ಅವಾಗಲಿಂದ ಒಂಚೂರು ಅವ್ರ ಮಕ್ಕಳು ನಗು ಕಂಡಿವ್ನಿ. ಹಾಗಾಗಿ ನನಗೆ ಏನೋ ನಮ್ಮ ಪಾಲ್ಗೆ ನೀವು ದೇವರು ಅಂತ ಅನ್ಕೋಬೇಕು. ಮತ್ತೆ ದೊಡ್ಡ ಮಾತಲ್ಲ ಯಾಕೆ ಮಾತಾಡಿರಿ, ನಿಮ್ಮನ್ನ ನಾವು ಅನ್ಕೋಬೇಕು ನಮ್ಮ ಮನೆಗೆ ಒಂದು ದೇವರು ಅಂತ. ನಾವು ಭಾರಿ ಕಷ್ಟದಲ್ಲಿ ಇರೋದು. ನಾವು ಏನಂತಂದರೆ ನಮ್ಮಪ್ಪ ನಮಗಿತ್ತು ಆಸ್ತಿ ಇಲ್ಲ ಅಂತಲ್ಲ, ನಮ್ಮಪ್ಪ ಡ್ರಿಂಕ್ಸ್ ಮಾಡಿ ಎಲ್ಲ ಆಸ್ತಿಗಳನ್ನ ಕಳ್ಕೊಬಿಡ್ತು. ಹಾಗಾಗಿ ನಮ್ಮ ಅಪ್ಪನಿಗೂ ನಾವು ನಮ್ಮ ತಾಯಿಗೆ ತುಂಬ ದಿನ ಗಂಟ ಮಕ್ಳು ಇಲ್ವಂತೆ. ಆಮೇಲೆ ನಾನು ಮತ್ತು ನಂದಿನಿ ಊಟ ಗಂಟ ನಮ್ಮ ಅಪ್ಪ ಆಸ್ತಿಗಳನ್ನೆಲ್ಲನೂ ಕಳೆದುಬಿಟ್ಟಿತ್ತು. ಆಮೇಲೆ ಏನೋ ಒಂದು ಗೊತ್ತಲ್ಲ ನಿಮಗೆ, ನಮ್ಮ ಅಪ್ಪ ತೀರೋಯ್ತು, ನಮ್ಮಮ್ಮ ನಮ್ಮ ಸಾಲ ತುಂಬ ಕಷ್ಟಪಡ್ತು. ಹಾಗಾಗಿ ನಾವು ಆಸ್ತಿ ಮನೆ ಏನು ಮಾಡೋಕ್ಕಾಗಲಿಲ್ಲ. ಅಪ್ಪ ಮಾಡಿರೋದು ಒಂದು ಹಳೆ ಮನೆ ಇತ್ತು. ಆ ಮಳೆ ಬಂದ್ಬಿಟ್ಟು ಆ ಮಳೆ ಬಂದ್ಬಿಟ್ಟು ಮನೆಯೂ ಹಾಳಾಗ್ಬಿಟ್ಟು. ಹಾಗಾಗಿ ನಾನು ಅದು ಇದು ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಸೇರಿಕೊಂಡೆ. ನೀವು ಇಂದು ಕತೆಗಳನ್ನೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಇಂದು ಕಥೆಯೆಲ್ಲ ಹೆಂಗೆಲ್ಲ ಇರುತ್ತೆ ಅನ್ನೋದು ಎಲ್ಲರೂ ಜೀವನದಲ್ಲೂ ಅನುಭವ ಆಗಿರ್ತದೆ. ಎಲ್ಲ ಇಂದೂ ಕಷ್ಟನೇ ಕೊಡೋದು. ನಾನು ಏನೋ ಕೆಲಸ ತಗೊಳಕ್ಕೆ ಗಂಟ ನಾನು ತುಂಬ ಕಷ್ಟಪಟ್ಟಿವ್ನಿ. ಅಷ್ಟಿಷ್ಟೇನು ಕಷ್ಟಪಟ್ಟಿಲ್ಲ. ನಾನು ತುಂಬ ಕಷ್ಟಪಟ್ಟಿವ್ನಿ. ನಾನು ತುಂಬ ಕಷ್ಟಪಟ್ಟಿವ್ನಿ. ಎಷ್ಟು ನೆನ್ಸ್ಕೊತಿರಲ್ಲ ಬಿಡಿ. ಅವತ್ತಿನ ಕಷ್ಟ ನಿಮ್ಗೆ ಇವತ್ತಿಲ್ಲ. ಆವಾಗ ಏನೋ ಒಂದು ಕೆಲಸ ತಗೋಬೇಕಲ್ಲ ಅಂತ ಭಾಳ ಕಷ್ಟಪಟ್ಬಿಟ್ಟೆ. ಕೆಲಸನೂ ತಗೊಂಡೆ. ಏನಂತಂದರೆ ನಾನು ಸ್ವಲ್ಪ ಕಪ್ಪಿರೋದ್ರಿಂದ ಯಾರೂ ಅಷ್ಟು ಇಷ್ಟ ಕೊಡ್ತಿಲ್ಲ. ಅದೇ ಒಂದು ಬೇಜಾರು. ಸೂರ್ಯವ್ರೆ, ನೀವು ಹಂಗೆ ಅನ್ಕಡೆಗೆ ಹೋಗ್ಬಿಡಿ. ಸೂರ್ಯವ್ರೆ, ನೀವು ಯಾಕೆ ನಿಮ್ಮ ಮನಸ್ಸು ಶುದ್ಧವಾಗದೆ ಹಾಲ್ಗಿಂತ ಪವಿತ್ರವಾಗದೆ ನಿಮ್ಮ ಮನಸ್ಸು ಅಂತಿದ್ರಲ್ಲಿ. ನೀವು ಅಂದ ಚಂದ ಏನು ಅಂದ ಚಂದ ಬೇಕಾಗಿಲ್ಲ, ಗುಣ ಬೇಕು. ನಿಮ್ಮಂದ್ರೆ ಗುಣ ಅದೇ, ಮಾನ ಮರ್ಯಾದೆ ಇದೆ, ಅಷ್ಟೇ ಸಾಕು. ಇಲ್ಲಿ ಒಪ್ಕೊಂಡ್ರ ಮದುವೆಗೆ? ಅವಳು ಒಪ್ಪಿದ್ಮೇಲೆ ನಾನು ಫೋನ್ ಮಾಡಿದ್ದು. ಸೂರ್ಯವ್ರೆ, ನನ್ನ ತಂಗೆ ನಾವು ಹಾಕಿದ ಗೆರೆ ದಾಟಕ್ಕಿಲ್ಲ. ನಿಜವಾಗ್ಲೂ ಈ ಕಾಲದಲ್ಲಿ ನನ್ನಿಷ್ಟ, ನಾನು ಲವ್ ಮಾಡಿ ಮದುವೆ ಆಯ್ತೀನಿ, ನನ್ನಿಷ್ಟ, ನನ್ನ ಫ್ಯೂಚರು, ನನ್ನ ಲೈಫು ಅಂತ ಅನ್ನೋ ಟೈಮಲ್ಲಿ ನಿಮ್ಮ ಮಾತು ಕೇಳ್ಕೊಂಡು ಮದುವೆ ಆಯ್ತಾವಳಲ್ಲ ನಿಮ್ಮ ತಂಗಿ. ನಿಜವಾಗ್ಲೂ ಗುಣವಂತೆ ಅವಳು, ಒಳ್ಳೆಯವಳು ಅವಳು. ಹೌದು ಭಾರಿ ಗುಣ ನನ್ನ ತಂಗಿಗೆ. ಅದಕ್ಕೆ ನಾನು ಹೆಂಗಾರೇ ಢಾಮ್ ಡೂಮ್ ಅಂತ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ಬೇಕು ಅಂತ ನಾನು ಆಸೆ ಕೊಡ್ತಾವನಿ. ಅಂಥ ಅವಶ್ಯಕತೆ ಏನಿಲ್ಲ. ನೀವು ಯಾಕೆ ಅಷ್ಟು ಕಷ್ಟ ತಗೊಳಕ್ಕೆ ಹೋಗ್ಬೇಡಿ ನೀವು, ಆಯಿತಾ? ಮದುವೆ ಆಗಲಿ ಏನೇ ಆಗಲಿ ಎಲ್ಲ ನನ್ನ ಖರ್ಚೆ. ನಾನೇ ಮದುವೆ ಮನೆಗೆ ರೆಡಿ ಮಾಡ್ತೀನಿ, ಪ್ರತಿಯೊಂದುವೇ ರೆಡಿ ಮಾಡ್ತೀನಿ. ನೀವು ಒಡವೆನೂ ಕೊಡಿಸ್ತೀನಿ ನಿಮಗೆ. ಕಡೆಗೆ ನನ್ನ ಫ್ರೆಂಡ್ಗಳೆಲ್ಲ ಬರ್ತಾರೆ. ನಿಮ್ಮ ತಂಗಿಗೆ ಹಾಕ್ಕೊಂಡು ನೀವು ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ. ಒಳ್ಳೆ ಬಟ್ಟೆ ಹಾಕ್ಕೊಂಡು ನಿಮ್ಮ ಅಮ್ಮನಿಗೂ ಸೀರೆಲ್ಲ ಕೊಡಿಸ್ತೀನಿ ಹಾಕ್ಕೊಂಡು. ನಿಮ್ಮ ನಂಟ್ರಿಷ್ಟು ಯಾರೇ ಇರಲಿ ಎಲ್ಲರನ್ನೂ ಕರ್ಕೊಂಡು ಮದುವೆ ಮನೆಗೆ ಬನ್ನಿ, ಅಷ್ಟೇ ಸಾಕು. ಇನ್ನೇನು ಬೇಡ. ನೀವು ಹೇಳ್ದಂಗೆ ಮಾಡೋಕ್ಕತ್ತದ? ನಾನು ಅಣ್ಣನಾಗಿರೋನು ಜವಾಬ್ದಾರಿ ಮಾಡಬೇಕು ತಾನೇ. ದುಡ್ಡು ಇರಲಿ ಇಲ್ಲದೆ ಹೋಗಲಿ, ನನ್ನ ಪ್ರಾಬ್ಲಮ್ ಇರಲಿ ಇಲ್ಲದೆ ಹೋಗಲಿ, ನಾನು ಎಲ್ಲಾದರೂ ಸಾಲ ಸೋಲನಾರೆ ಮಾಡಿ ಹೊಲವನ್ನೆಲ್ಲ ಬೋಗೆನಾರೆ ಮಾಡಿ ನಿಮಗೆ ನಮ್ಮ ತಂಗಿಗೆ ಮದುವೆ ಮಾಡಿ ಕೊಡಬೇಕು ಅಂತಲೇ ನನ್ನ ಆಸೆ. ಅಷ್ಟೇ ನನ್ನ ಆಸೆ ಇರೋದು. ಏನೂ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಪಾಪ ನಿಮಗೂ ಇರಲಿ. ನಿಮ್ಮ ಮನೇಲಿ ಮದುವೆ ಮಾಡ್ಕೊಂಡು ನಿಮ್ಮ ಮನೆ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಿಮಗೂ ಮಡಿಕಳಿ, ನಾಳೆಗೆ ನಿಮಗೂ ಒಂದು ಲೈಫ್ ಅದೇ, ಅರ್ಥ ಆಯ್ತಾ? ಮುಂದಕ್ಕೆ ಒಳ್ಳೇದು ಕೆಟ್ಟದ್ದೆಲ್ಲನೂ ನಾನು ನಿಮ್ಮ ಮನೆಗೆ ಬಂದಮೇಲೆ ನಾನು ನಿಮ್ಮವರೇ ತಾನೆ, ನಾನು ನೋಡ್ಕೊತೀನಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನವೀನವ್ರೆ, ನಿಮ್ಮ ತಂಗಿನ ಇನ್ನೂ ಒಂದು ಸಲ ಕೇಳಿ ನವೀನವ್ರೆ. ಅದೇ ಬಿಡಿ, ನೀವು ಯಾಕೆ ಚಿಂತೆ ಮಾಡಿರಿ? ಹಾಂ, ಸರಿ ಹಂಗಾರೆ ಎಲ್ಲ ಒಪ್ಕೊಂಡಿದ್ದೀರಾ ನೀವು? ಮನಸ್ಫೂರ್ತಿ ಒಪ್ಕೊಬಿಟ್ಟಿದ್ದೀರಿ. ಏನು ಊಟ ಮಾಡ್ತೀರಾ ನೀವು? ನಾನೇ ಊಟ ಮಾಡ್ತೀನಿ ನಡೀರಿ. ನಿಮ್ಗೆ ಇಲ್ಲ, ಎಲ್ಲ ಖರ್ಚು ನಂದೇ. ನಾನು ಹೇಳಿದೆ ನಿಮಗೆ ಅಮ್ಮನ್ನು ಕರ್ಕೊಂಡು ಬನ್ನಿ ಅಂತ. ನೀವು ಅಮ್ಮನ್ನೇ ಕರ್ಕೊಬಾರ್ದು, ನೀವು ಒಬ್ಬರೇ ಬಂದಿದ್ದೀರಿ. ಅಮ್ಮ ಬರೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಅಂದ್ರಲ್ಲ, ಅದಕ್ಕೆ ನಾನೇ ಬಂದೆ. ಪರವಾಗಿಲ್ಲ ಬಿಡಿ. ನಿಮ್ಮ ತಂಗಿ ಏನು ಓದೋರೆ ಅಂತ ನನಗೆ ಸರಿ ಗೊತ್ತಾಗಲಿಲ್ಲ. ಅವಳು SLC ಗಂಟೆ ಓದಿದ್ದು, PUC ಹೋಗದೆ ಓದ್ಲು. ನನಗೆ ಹೋಗಿ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಲ್ಲ. ಆಮೇಲೆ ನಮ್ಮವನುವೇ ಚಂದೋಳಿ ಮಗಳು ಕಳಿಸೋದು ಬೇಡ, ಆಮೇಲೆ ಕಾಲೇಜ್ ಇಲ್ಲ ನಮ್ಮ ಊರಲ್ಲಿ, ಅದಕ್ಕೆ ಸಿಟಿಗೆ ಹೋಗ್ಬೇಕಲ್ಲ, ಅದಕ್ಕೆ ಹಂಗೆಲ್ಲ ಬೇಡ ಅಂದ್ಬಿಟ್ಟು ನಮ್ಮ ಅವನು ಕಳಿಸ್ಲಿಲ್ಲ. ಅವಳು ಓದೋಕೆ ಇಂಟ್ರೆಸ್ಟ್ ಕೊಡಲಿಲ್ಲ. ನಾನು ಮಾತ್ರ ಸೆಕೆಂಡ್ PUC ಮಾಡೀನಿ. ನೀವು ಸ್ವಲ್ಪ ಡಿಗ್ರಿ ಮಾಡ್ಕೊಂಡಿದ್ರೆ ಒಳ್ಳೆ ಅನುಕೂಲ ಇರೋದು. ಇದು ಅನುಕೂಲ ಏನೋ ಇರೋದು. ನಿಮಗೆ ಗೊತ್ತಲ್ಲ, ನನ್ನ ತಂಗಿ ನಮ್ಮ ಅವ್ನ ಜವಾಬ್ದಾರಿ ನಾನೇ ಓದ್ಕೋಬೇಕು. ಹಾಗಾಗಿ ನಾನು ಓದೋಕೆ ಆಗಲಿಲ್ಲ ಜಾಸ್ತಿಯ. ನಾನು ಸ್ಟಾರ್ಟಿಂಗ್ಗೆ ಫ್ಯಾಕ್ಟ್ರಿ ಸೇರಿಕೊಂಡೆ, ಫ್ಯಾಕ್ಟ್ರಿ ಕೆಲಸ ಮಾಡಿದೆ. ಆಮೇಲೆ ಇವಾಗ ಫ್ಯಾಕ್ಟ್ರಿಲೆಲ್ಲ ಸರಿಯಾಗಿ ಗೀಟ್ಲಿಲ್ಲ, ನನಗೆ ಎಲ್ಲ ಖರ್ಚಿಗೆಲ್ಲ ಆಯ್ತಿಲ್ಲ. ಅದಕ್ಕೆ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾವ್ನಿ. ಏನೋ ಪರವಾಗಿಲ್ಲ ಮಾಡ್ಕೊ ಹೋಯ್ತಾವೆ. ಒಳ್ಳೆ ಆದಾಯ ಇದೆಯಲ್ಲ, ಒಳ್ಳೊಳ್ಳೆ ಮನೇನು ಮಾಡ್ಕೋಬೋದಲ್ಲ. ಅದರಲ್ಲಿ ಮನೆ ಮಾಡ್ಕೋಬೋದು, ಸ್ವಂತ ಬಂಡವಾಳ ಇದ್ರೆ ಮಾಡ್ಕೋಬೋದು. ನಾವೇನೋ ಅಲ್ಲಿಗೆ ಕೊಡೋದು ಮಾಡೋದು ತಗೊಳ್ಳೋದು, ಹಾಗೆ ನಮಗೂ ಸಿಮೆಂಟರ್ ಆಗಬೇಕಲ್ಲ. ಸರಿ ಇನ್ನೇನು ಕೇಳಬೇಕು ಅನ್ಸಿದ್ರು ಕೇಳಿ. ನೋಡಿದ್ರೆ ಇಷ್ಟು ಒಳ್ಳೆಯವರು, ನಿಮ್ಮನ್ನ ಏನು ಕೇಳೋಕ್ಕಾಗುತ್ತೆ ಹೇಳಿ? ನಾನು ಏನು ಕೇಳೋಕ್ಕಾಗೋದಿಲ್ಲ. ಏನೋ ನನ್ನ ತಂಗಿ ಮದುವೆ ಮಾಡ್ಕೊಂಡು ತಕ್ಕ ಕಡೆಗೆ ಥರ ಮಡಿಕೊಬಿಟ್ರೆ ನಾವು ಅಷ್ಟೇ ಸಾಕು. ಇನ್ನೇನು ಬೇಡಿ. ನಿಮ್ಮಿಂದ ನಾವು ಇನ್ನೇನು ಬಯಸೋಕ್ಕಿಲ್ಲ. ನನ್ನ ತಂಗಿಯೂ ಚೆನ್ನಾಗಿರಬೇಕು, ಅದೊಂದೇ ನಾವು ಕೇಳೋದು. ಏನು ಬೇಡಿ ಕತೆ, ಅಷ್ಟೇ ಸಾಕು. ಒಪ್ಪನ್ ಮಾತೆಲ್ಲನೂ ನಾನು ಚಿತ್ರದಲ್ಲಿ ಅರೇಂಜ್ ಮಾಡಿಬಿಡ್ತೀನಿ. ಸೂರ್ಯವರೇ ಬ್ಯಾಡಿ ಕತೆ. ನಾವು ಸಂಪ್ರದಾಯ ಪ್ರಕಾರ ನಮ್ಮ ಮನೇಲೆ ನಡಿಬೇಕು ಅಂತ ನಮ್ಮ ಅವ್ವನ ಆಸೆ ಕೂಡ ನಮ್ಮ ಆಸೆ ಕೂಡ. ಅದಕ್ಕೆ ನಾವು ಮನೇಲೆ ಮಡಿಕೊಳ್ಳೋದಂತ ಇವಿ. ಬುಡಿ, ನೀವು ಬೇಕಾರೆ ಮದುವೆ ಮಾಡಿಕೊಡ್ತೀವಿ. ಹಿರಿಬಕ್ಸನ ಏನಾದರೂ ಬೇಕಾದ್ರೆ ಚಿತ್ರದಲ್ಲೇ ಮಾಡ್ಕೊಳ್ಳಿವ್ರಂತೆ. ತಲೆ ಕೆಡ್ಸ್ಕೊತೀರಾ? ಖರ್ಚಿಗೆ ಏನು ತಲೆ ಕೆಡ್ಸ್ಕೊಬೇಡಿ. ಎಲ್ಲಕ್ಕೂ ನಾನು ಇದ್ದೀನಿ. ನೀವು ಏನೋ ನಿಮ್ಮ ತಂಗಿನ ನನಗೆ ದಾರಿಯಲ್ಲಿ ಕೂಡಿ ಸಾಕು, ಅಷ್ಟೇ.
ಆಯಿತಾ. ನಾನು ಏನೋ ಬೇಜಾರು ಮಾಡ್ಕೊಳಕ್ಕಿಲ್ಲ. ಅಪ್ಪನ ಜೊತೆ ಫೋನಲ್ಲಿ ಮಾತಾಡಿದ್ರಲ್ಲ ನೀವು, ಹೌದು ಎಲ್ಲನೂ ಮಾತಾಡಿದ್ದೀನಿ. ಅವನು ಮಾತಾಡೋದೆ ಏನಿಲ್ಲ, ಏನು ಅಭ್ಯಂತರ ಇಲ್ಲ. ಬನ್ನಿ ನಾವೇ ಶಾಸ್ತ್ರ ಸಂಬಂಧ ಎಲ್ಲನೂ ಕೇಳ್ಕೊಂಡಿವಿ. ಬಂದ್ಬಿಟ್ಟು ನೀವು ಏನೋ ಒಂದು ಉಪ್ಪು ಮತ್ತು ಅದೆಲ್ಲ ಮಾಡಿಬಿಟ್ರೆ ಮದುವೆ ಬೇಕಾದ್ರೆ ನೀವು ಹೇಳಂಗೆ ಎಲ್ಲರೂ ಅರೇಂಜ್ ಮಾಡ್ಕೊಳಕ್ಕಾಯ್ತದೆ. ಬಟ್ಟೆ ಗಿಟ್ಟೆ ಎಲ್ಲ ನಿಮ್ಮ ಇಷ್ಟ ಪ್ರಕಾರನೇ ತಗೊಳ್ಳಿ. ಏನು ನಾನು ತಗೊಟ್ಟಿದ್ದೆ ನೀವು ಹಾಕೋಬೇಕನ್ನೋ ರೂಲ್ಸ್ ಏನಿಲ್ಲ. ನೀವು ತರೋರನ್ನ ಬೇಡ ಅನ್ನೋಕ್ಕಿಲ್ಲ ಸೂರ್ಯವರೇ, ನಾವು ತಗೊಬತ್ತೀವಿ, ನೀವು ತಗೊಬನ್ನಿ ಸರಿಯಾ. ನಿಮ್ಮ ಇಷ್ಟ ಹೆಂಗಾಯ್ತು ಹಂಗಾಗಲಿ. ಫಸ್ಟ್ ಬಂದಾಗ ಒಂಥರ ಮಾತಾಡೋದು, ಆಮೇಲೆ ಒಂಥರ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ. ಈಗ ಏನೋ ಒಂದು ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಒಂದು ಮಾತಾಡೋದು ಅದೆಲ್ಲ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಹೇಳೋದು, ನಾವು ನಿಮ್ಮ ತಂಗಿ ಅಲ್ಲದೆ ಬೇರೆ ಹುಡುಗಿ ಮದುವೆ ಮಾಡ್ಕೊಂಡಿದ್ರು ಅಷ್ಟೇ, ನಾವೇ ಮದುವೆ ಮಾಡ್ಕೊಳ್ಳೋವು, ಅರ್ಥ ಆಯ್ತಾ. ಹಾಗಾಗಿ ಮದುವೆ ಖರ್ಚೆಲ್ಲ ನಮ್ಮದೇ ಇರ್ತದೆ. ನೀವು ಏನೋ ನಿಮ್ಮ ಪ್ರೀತಿಗೋಸ್ಕರ ಮನೇಲಿ ಏನೋ ಒಂದು ಒಪ್ಪನ್ ಮಾತು ಮಾಡಬೇಕು ಅಂತ ಇದ್ದೀರಾ, ಮಾಡಿ ಸರಿ ಅಷ್ಟೇ ಬಿಡಿ. ಮತ್ತೆ ನಿಮ್ಮ ಆಸೆ ಯಾಕೆ ತಪ್ಪಿಸೋದು? ನೀವು ಇಷ್ಟು ಮಟ್ಟಿಗೆ ಆಸೆ ಮಾಡ್ತಾಯಿದ್ದೀರಿ, ಮಾಡಿ ಸರಿ, ಬೇಜಾರು ಮಾಡ್ಕೊಬೇಡಿ. ಲೆಕ್ಕತೆ ಬಿಡಿ, ಯಾಕೆ ಬೇಜಾರು? ನಿಮ್ಮ ಇಷ್ಟದಂಗೆ ಏನೂ ನಡೀತಿಲ್ಲ, ಎಲ್ಲ ಇವ್ರು ಇಷ್ಟಂಗೆ ಮಾಡ್ಕೊತಾರೆ ಅಂತ ಏನೋ ಅನ್ಸ್ಕಿನ್ಸಿದ್ರೆ ಏನೋ ಅನ್ಕೊಳಕ್ಕೆ ಹೋಗಬೇಡಿ. ಕತೆ ಬುಡಿ ಸೂರ್ಯ ಅವರೇ, ಹಂಗೆ ಅನ್ಕೊಳಕ್ಕಿಲ್ಲ. ಕತೆ ನೀವು ಮಾಡೋದೇ ಹೆಚ್ಚು ಅಂತಿದ್ರೆ ಹಂಗೆ ಎಲ್ಲ ಅನ್ಕೊಳಕ್ಕಲ್ಲದ ಬುಡಿ. ನಮ್ಮ ಒಳ್ಳೆಕಲ್ಲೋ ನೀವು ಹೇಳೋದು ಹೌದು. ನೆಕ್ಸ್ಟು ಯಾವ್ದಾದ್ರು ಡಾಬಾ ಸಿಕ್ಕಿದ್ರೆ ಊಟ ಮಾಡ್ಕೊಳ್ಳೋಣ. ನನಗೇನು ಹಸಿವಿದ ಕಣ ಬುಡಿ. ಯಾಕಂಗೆ ಅಂತೀರಾ? ಸುಮ್ಮನೆ ಊಟ ಮಾಡ್ತಿರ್ಬೇಕು, ಹಸ್ಕೊಂಡು ಯಾವಾಗಲೂ ಇರಬಾರ್ದು. ನಮ್ಮ ಹತ್ರ ಬಂದರೆ ಹಸ್ಕಿಸ್ಕೊಂಡು ಹೋಗೋಂಥ ಮಾತೇ ಇಲ್ಲ ಸರಿನಾ. ಅಚ್ಚುಕಟ್ಟಾಗಿ ಊಟ ಮಾಡಬೇಕು, ಕ್ಲೀನಾಗಿರಬೇಕು, ಓಪನ್ ಆಗಿರಬೇಕು, ಅಷ್ಟೇ ಫ್ರೆಂಡ್ಲಿಯಾಗಿರಬೇಕು ನೀವು. ಸರಿ ಬಿಡಿ. ಒಪ್ಪನ ಮತ್ತು ಬಗ್ಗೆ ನಿಮ್ಮ ಅಮ್ಮವ್ರಿಗೂ ಹೇಳ್ಬಿಡಿ. ನನ್ನ ಇಷ್ಟನೇ ಅಮ್ಮನ ಇಷ್ಟ, ನಾನು ಹೇಳ್ತೀನಿ ಇಲ್ಲ ಅಂತಲ್ಲ. ಹೋಗ್ಬಿಟ್ಟು ಆಮೇಲೆ ಹೇಳ್ತೀನಿ ನಾನು. ಸರಿ ಸರಿ ಹಂಗಾರೆ ಹೇಳ್ಕೊಳ್ಳಿ. ಹಂಗಾರೆ ಎಷ್ಟು ಜನ ಬರ್ತೀರಾ? ಏನು ಬರೋದಿಲ್ಲ, ಮದುವೆ ಎಲ್ಲ ಜೋರಾಗಿ ಇಟ್ಕೋತೀವಲ್ಲ, ಸಿಂಪಲ್ ಆಗಾದ್ರೂ ಸಾಕು ಅಲ್ವಾ. ಸರಿ ಸರಿ ಹಂಗಂದ್ರೆ ನೀವು ಟಿಕೆಟ್ಗೆಲ್ಲ ಏನು ಮಾಡ್ಸೋಕೋಬೇಡಿ, ಕ್ಯಾಂಟರಿಂಗ್ ಎಲ್ಲ ಬುಕ್ ಮಾಡಿಬಿಟ್ಟಿರ್ತೀನಿ ನಾನು. ಯಾಕಂಗಂದಿರಿ ನಮಗೆ 4 ಜನ ಊಟಕ್ಕಾಗಷ್ಟು ಇಲ್ಲ ಅನ್ಕೊಬಿಟ್ಟಿದ್ದೀರಾ. ಯಾಕೆ ತಿಳ್ಕೊಳಕ್ಕೆ ಹೋಗಬೇಡಿ ನೀವು. ಯಾಕಂತ ತಿಳ್ಕೊತೀರಾ? ಪಾಪ ನಿಮ್ಗೆ ಯಾವುದೂ ರಿಸ್ಕ್ ಕೊಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಆಯಿತಾ. ಆ ಉದ್ದೇಶಕ್ಕೋಸ್ಕರ ನಂಗೆ ಅದೇ ಬೇಜಾರು ಮಾಡ್ಕೊಬೇಡಿ. ಕ್ಯಾಂಟರಿಂಗ್ಗೆ ಏನೇನು ಸ್ವೀಟು ಏನೇನು ಬೇಕು ಅಂತ ಒಂದು ಐಟಮ್ ಮಾಡಿ ನನಗೊಂದು ವಾಟ್ಸಪ್ ಮಾಡಿಬಿಡಿ, ಏನೇನು ಬೇಕು ಅಂತ. ನಾನು ಅದನ್ನೆಲ್ಲ ಆರ್ಡ್ರ್ ಮಾಡ್ಬಿಡ್ತೀನಿ. ಅವಾಗ ಏನೋ ರಿಸ್ಕ್ ತಗೋಬಾರ್ದು. ಫೋಟೋ ಅದನ್ನೆಲ್ಲ ಸ್ಟುಡಿಯೋಗೆಲ್ಲ ಹೇಳ್ಬಿಡ್ತೀನಿ ನಾನು, ಅವರು ಬರ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಸುಮ್ಮನಿರಿ ಸೂರ್ಯವರೇ, ಸುಮ್ಮನೆ ದುಡ್ಡು ಅಂತ ಚೆಲ್ಲಪಿಲಿ ಮಾಡೋಕ್ಕಾಗಲ್ಲಕತ್ತೆ. ಸುಮಾರಾಗಿ ಮಾಡ್ಕೊಳಕತ್ತಿದೆ. ಬೇಕಾದ್ರೆ ಮದುವೆ ಗ್ರ್ಯಾಂಡಾಗಿ ಮಾಡ್ಕೊತೀವಲ್ಲ, ಫೋಟೋ ಗಿಟ ಏನು ಬೇಡ ಅಂತೀರಾ? ಹೌದು, ಯಾಕೆ ಸುಮ್ಮನೆ ಉಪ್ಪು ಮತ್ತೆಲ್ಲ ಫೋಟೋ ಗಿಡ ಅಂತ ಸಿಕ್ಲಕತ್ತೆ. ಹೌದಾ, ಸರಿ ಬಿಡಿ. ಹಂಗಂದ್ರೆ ಕ್ಯಾಂಟರಿಂಗ್ಗೆ ಊಟಕ್ಕೆ ವಾಟ್ಸಪ್ ಮಾಡಿ ಏನೇನು ಐಟಮ್ಗಳು ಬೇಕು ಅಂತ. ನಾನು ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ತೀನಿ. ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಸೇರಿಸ್ಕೊಳಕ್ಕಾಯ್ತದೆ ಅಲ್ವಾ. ಬಿಡಿ ಬ್ಯಾಡಕತ್ತೆ. ನಮ್ಮ ಅವ್ವನೇ ಚೆನ್ನಾಗಿ ತಿಂಡಿ ಎಲ್ಲ ಮಾಡ್ಕೊಳಕತ್ತೆ. ನಮ್ಮ ಅವ್ವ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಳಕತ್ತದೆ. ಅದನ್ನು ನೀವೇ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರಿ ಬಿಡಿ. ಹಂಗಾರೆ ಸರಿ. ಮತ್ತೆ ಇನ್ನೂ ಒಳ್ಳೆ ಡಾಬಾಗಳೇ ಸಿಗಲಿಲ್ಲ ಊಟ ಮಾಡೋಣ ಅಂದರೆ. ಮುಂದಕ್ಕೆ ಹೋದ್ರೆ ಸಿಗ್ತವೆ. ಮುಂದುವರಿಯುವುದು. ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಂಗೆ ಯೂಟ್ಯೂಬ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.